ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನಿರುದ್ಧ ಆರ್ನಜಗಲ್. ಆ್ಯಂಡ್ ಇವತ್ತು RCB ಗೆದ್ದಿರೋ ಖುಷಿಲಿ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಬಿಡಿ. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಟು ಆಲ್ ದ RCB ಫ್ಯಾನ್ಸ್ ಇನ್ ದ ಎಂಟೈರ್ ವರ್ಲ್ಡ್. ಯಾಕಂದರೆ ಅವೇ ವಿನ್ನಿಂಗ್ ರೆಕಾರ್ಡ್ನ ಇಷ್ಟು ಚೆನ್ನಾಗಿ ಇಟ್ಕೊಂಡಿರೋದು ಯಾವ ಟೀಮೂ ಯಾವ ಎಡಿಷನಲ್ಲೂ ಆಗಿಲ್ಲ. ಯಾಕೆಂದರೆ 4 ಕಾನ್ಸಿಕ್ಯೂಟಿವ್ ವಿನ್ಸ್ ಆನ್ ದ ಟ್ರಾಟ್, ಅವೇ ರೆಕಾರ್ಡ್ನ 100% ಇಟ್ಕೊಂಡಿದ್ದಾರೆ. ಚಾಂಪಿಯನ್ ಟೀಮ್ಸ್ ಯಾವಾಗೋ ಮಾಡಿರ್ಬೋದೇನೋ, ಬಟ್ ಈ ಥರ ಒಂದು ರೆಕಾರ್ಡ್ ನಾನಂತೂ ಎಲ್ಲೂ ಕೇಳಿರಲಿಲ್ಲ. ಯಾಕಂದರೆ ಹೋಮ್ ಅಡ್ವಾಂಟೇಜ್ ಅಂತ ಕೇಳಿದ್ವಿ, ಅವೇ ಅಡ್ವಾಂಟೇಜ್ ಅಂತ ಎಲ್ಲೂ ಕೇಳಿರಲಿಲ್ಲ. 2 ಮ್ಯಾಚ್ ಬೆಂಗಳೂರಲ್ಲಿ ಸೋತಿದ್ದಾರೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ, ಬಟ್ ಅವೇ ಕೋಲ್ಕತ್ತಾ ಆಗಿರ್ಬೋದು, ಚೆನ್ನೈ, ದೆನ್ ಮುಂಬೈ, ದೆನ್ ಇವಾಗ ರಾಜಸ್ಥಾನ್, ಸೊ 4 ಕಡೆಗೂ ಬೀಟ್ ಮಾಡಿದ್ದಾರೆ ಅವೇ ಟೀಮ್ನ. ಆ್ಯಂಡ್ RCB ಆರ್ ಕ್ರೂಸಿಂಗ್ ವೆರಿ ವೆರಿ ವೆಲ್ ಅಂತ ಹೇಳ್ಬೋದು. ಆ್ಯಂಡ್ ದೀಸ್ ಆರ್ ಸೈನ್ಸ್ ಆಫ್ ಅ ಚಾಂಪಿಯನ್ ಟೀಮ್ ಅಂತ ಹೇಳ್ಬೋದು. ಯಾಕಂದರೆ ಈಸಿ ವಿಕ್ಟ್ರಿ, ಇವತ್ತಿನ ಥರ ಈಸಿ ವಿನ್ ಅಂತ ಹೇಳ್ಬೋದು. RCB ಜಾಸ್ತಿ ಸ್ಟ್ರಗಲ್ ಮಾಡೋಕ್ಕೆ ಹೋಗಿಲ್ಲ. ಎಸ್, ದೇರ್ ವಿಲ್ ಬಿ ಮ್ಯಾಚಸ್ ವೆನ್ RCB ವಿಲ್ ಹ್ಯಾವ್ ಟು ಫೈಟ್ ಇಟ್ ಔಟ್. ದೇ ಶುಡ್ ಗಿವ್ ದೇರ್ ಆಲ್. ಟೀಮಲ್ಲಿ ಎಲ್ಲರೂ ಪರ್ಫಾರ್ಮೆನ್ಸ್ ಮಾಡಬೇಕಾಗಿರುತ್ತೆ. ಬಟ್ ಈ ಥರ ಒಂದು ಮ್ಯಾಚಸಲ್ಲಿ ನಮಗೆ ಗೊತ್ತಾಗುತ್ತೆ ದೀಸ್ ಆರ್ ಸೈನ್ಸ್ ಆಫ್ ಚಾಂಪಿಯನ್ ಟೀಮ್ಸ್ ಅಂತ. ಯಾಕಂದರೆ ಇಲ್ಲಿ ಯಾರು ಒಬ್ಬರನ್ನ ಪಿಕ್ ಮಾಡೋಕ್ಕಾಗಲ್ಲ ಇವರಿಂದ ಮ್ಯಾಚ್ ಗೆದ್ವಿ ಅಂತ. ಕಲೆಕ್ಟಿವ್ ಪರ್ಫಾರ್ಮೆನ್ಸ್ ಆಗಿದ್ದು ಟೀಮ್ದು. 4 ವಿಕೆಟ್ ಹೋಗಿದ್ದು ರಾಜಸ್ಥಾನ್ದು ಬ್ಯಾಟಿಂಗ್ ಮಾಡಬೇಕಾದ್ರೆ. ಸೊ RCB ಬೌಲರ್ಸು ಫುಲ್ ಎಫರ್ಟ್ ಹಾಕಿ ಆಲ್ ಔಟ್ ಮಾಡಿದ್ದಾರೆ, ರಿಸ್ಟ್ರಿಕ್ಟ್ ಮಾಡಿದ್ದಾರೆ ರಾಜಸ್ಥಾನ್ ಟೀಮ್ನ. ಅಫ್ಕೋರ್ಸ್ ರಿಸ್ಟ್ರಿಕ್ಟ್ ಮಾಡಿದ್ದಾರೆ, ಬಟ್ ಈ ವಿಕೆಟಲ್ಲಿ ರಾಜಸ್ಥಾನ್ ರಾಯಲ್ಸ್ ಕೋಡ್ ಓನ್ಲಿ ಸ್ಕೋರ್ 173 ಆ್ಯಂಡ್ ಗೇವ್ ಎ ಟಾರ್ಗೆಟ್ 174 ಫಾರ್ RCB. ಆ್ಯಂಡ್ 4 ಜನ ಒಂದೊಂದು ವಿಕೆಟ್ ತೊಗೊಂಡಿದ್ದಾರೆ. ದೇ ಹ್ಯಾವ್ ಚಿಪ್ಡ್ ಇನ್ ವೆರಿ ವೆಲ್ ವಿತ್ ದೇರ್ ಕಾಂಟ್ರಿಬ್ಯೂಷನ್ಸ್. ಆ್ಯಂಡ್ ದೆನ್ RCBಗೆ 175 ರನ್ ಚೇಸ್ ಕ್ವೈಟ್ ಈಸಿಯಾಗೆ ಮಾಡಿದ್ದಾರೆ. ಯಾಕೆಂದರೆ ಫಿಲ್ ಸಾಲ್ಟ್ ಟಾಪ್ ಆರ್ಡರಲ್ಲಿ ಒಂದು ಕಾನ್ಫಿಡೆನ್ಸ್ ಕೊಡ್ತಾ ಇದ್ದಾರೆ ವಿತ್ ಹಿಸ್ ಅಪ್ರೋಚ್, ಏನಂತಾರೆ ಅಗ್ರೆಸಿವ್ ಅಪ್ರೋಚ್ ಟು ಬ್ಯಾಟ್. ಲೈಕ್ ಬಾಲ್ 1 ಅವರು ಹಿ ಈಸ್ ಗೋಯಿಂಗ್ ಸ್ಲ್ಯಾಮ್ ಬ್ಯಾಂಗ್. ಆ್ಯಂಡ್ ಇನ್ನೊಂದು ಕಡೆಗೆ ನಮ್ಮ ವಿರಾಟ್ ಕೊಹ್ಲಿ ಇದ್ದಾರೆ, ಚೇಸ್ ಮಾಸ್ಟರ್. ಚೇಸ್ ಮಾಡ್ತಿರ್ಬೇಕಾದ್ರೆ ಇವ್ರನ್ನ ಡೌಟ್ ಪಡೋ ಅವಶ್ಯಕತೆ ಬೀಳೋದೇ ಇಲ್ಲ ನಮಗೆ. ಸೊ ಇವತ್ತು ಕೂಡ ದೇವದತ್ ಪಡಿಕ್ಕಲ್ ಅವರು ಬಂದು 40 ರನ್ಸ್ ನಾಟ್ ಔಟ್ ಇದ್ದಾಗ ಕೂಡ ವಿರಾಟ್ ಕೊಹ್ಲಿ ಅವರು 61 ನಾಟ್ ಔಟ್ ಅಟ್ ದ ಅದರ್ ಎಂಡ್ ಫಿನಿಷ್ ಮಾಡಿಕೊಟ್ಟಿದ್ದಾರೆ ಇನ್ನೊಂದು ಗೇಮ್ನ RCBಗೆ. ಮಗದೊಮ್ಮೆ ದ ಚೇಸ್ ಮಾಸ್ಟರ್ ಹ್ಯಾಸ್ ಸ್ಟೇಡ್ ದೇರ್, ದ ಬೆಸ್ಟ್ ಫಿನಿಷರ್ ಇನ್ IPL ಆರ್ ಇನ್ ದ ವರ್ಲ್ಡ್ ಫಾರ್ ಎ ರೀಸನ್. ಕ್ಯಾಚಸ್ ವಿನ್ ಮ್ಯಾಚಸ್ ಅಂತಾರೆ. ರಾಜಸ್ಥಾನ್ ರಾಯಲ್ಸ್ ಟೀಮ್ ಇವತ್ತು 4 ಕ್ಯಾಚ್ನ ಡ್ರಾಪ್ ಮಾಡಿದ್ರು. ಆ್ಯಂಡ್ ಅಫ್ಕೋರ್ಸ್ ದೇ ಡ್ರಾಪ್ ದ ಮ್ಯಾಚ್ ಅಂತ ಹೇಳ್ಬೋದು. ಯಾಕಂದರೆ ಈ ಥರ ಕೀ ಮೊಮೆಂಟ್ಸಲ್ಲಿ ಕ್ಯಾಚಸ್ನ ಕಲೆಕ್ಟ್ ಮಾಡ್ಕೊಂಡಿಲ್ಲ ಅಂತಂದರೆ, ಇವಾಗ ಲಾಸ್ಟ್ ಕ್ಯಾಚ್ ನಾವು ಡ್ರಾಪ್ ನೋಡಿದ್ವಿ, ದೇವದತ್ ಪಡಿಕ್ಕಲ್ ಅವರು ಕ್ಯಾಚ್ ಡ್ರಾಪ್ ಮಾಡಿದ್ರು. ಆ ಕ್ಯಾಚ್ ಹಿಡ್ಕೊಂಡಿದ್ರೂ ದೇ ಕುಡ್ ಹ್ಯಾವ್ ಚೇಂಜ್ಡ್, ಏನಂತಾರೆ ಅಟ್ಲೀಸ್ಟ್ ಒಂದು ಈಸಿ ವಿಕ್ಟ್ರಿನ ತಡಿಬೋದಾಗಿತ್ತು RCBಗೆ. ಅಟ್ಲೀಸ್ಟ್ ದೇ ಕುಡ್ ಹ್ಯಾವ್ ಸ್ಟಾಪ್ ದೇರ್ ನೆಟ್ ರನ್ ರೇಟ್ ಅಂತ ಹೇಳ್ಬೋದು. ಆ್ಯಂಡ್ ಕ್ಯಾಚಸ್ ವಿನ್ ಮ್ಯಾಚಸ್ ಅನ್ನೋದು ಇಟ್ ಈಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಅ ವೆರಿ ವೆಲ್ ಥಾಟ್ ಏನಂತಾರೆ ಸ್ಟೇಟ್ಮೆಂಟ್ ಅಂತ ಹೇಳ್ಬೋದು. ಯಾಕಂದರೆ ವಿ ಕುಡ್ ಸಿ ಹೌ ರಾಜಸ್ಥಾನ್ ರಾಯಲ್ಸ್ ಸ್ಟ್ರಗಲ್ ಟುಡೇ ಆಫ್ಟರ್ ದೇ ವರ್ ಪುವರ್ ವಿತ್ ದೇರ್ ಫೀಲ್ಡಿಂಗ್. ಸೊ ಬ್ಯಾಟಿಂಗ್ ಚೆನ್ನಾಗಿಲ್ಲದಿರ್ಬೋದು, ಬೌಲಿಂಗ್ ಚೆನ್ನಾಗಿಲ್ಲದಿರ್ಬೋದು, ಬಟ್ ಫೀಲ್ಡಲ್ಲಿ ನೀವು ಚೆನ್ನಾಗಿದ್ದು ನೀವು ಯಾರು ಅಂತ ನೀವು ಅಪೋನೆಂಟ್ಗೆ ತೋರಿಸಿದ್ರೆ ಅಪೋನೆಂಟ್ ಅದರಿಂದನೇ 50% ದೇ ಲೂಸ್ ದೇರ್ ಕಾನ್ಫಿಡೆನ್ಸ್, ಬಿಕಾಸ್ ಅಷ್ಟು ಡೇರಿಂಗ್ ಆ್ಯಂಡ್ ಡ್ಯಾಶಿಂಗ್ ಆಗಿರುತ್ತೆ ಫೀಲ್ಡಿಂಗ್ ಟೀಮು. ನಾನು ಪ್ರಿವ್ಯೂದಲ್ಲೇ ಹೇಳಿದ್ದೆ ಇದೊಂಥರ RCBಗೆ ಸರಿ ಹೋಗ್ತಾ ಇಲ್ಲ. ಯಾಕಂದರೆ ಒಂದು ಮ್ಯಾಚ್ ಅವೇ ಹೋಗೋದು, ಒಂದು ಮ್ಯಾಚ್ ಹೋಮಿಗೆ ಬರೋದು. ಅವೇ ಹೋದಾಗ ನಮಗೆ ಪ್ರಾಬ್ಲಮ್ ಆಗಬೇಕಾಗಿತ್ತು, ಬಟ್ ಅವೇ ಹೋದಾಗ ಈಸಿಯಾಗಿ ಗೆಲ್ತಾ ಇದ್ದೀವಿ. ಬಟ್ ಹೋಮ್ ಅಂತ ಏನು ಕರಿತೀವಿ, ಚಿನ್ನಸ್ವಾಮಿ ಸ್ಟೇಡಿಯಮ್ಗೆ ಬಂದಾಗ ಗೆಲ್ಲೋದನ್ನೇ ಒಂದು ಹ್ಯಾಬಿಟ್ ಮಾಡ್ಕೋಬೇಕು. ಅದನ್ನು ಆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಗೆಲ್ಲೋದಕ್ಕೆ ಒಂದು ನಾಂದಿ ಹಾಡಬೇಕು. ಇನ್ನು ಈ ಸೀಸನ್ನಲ್ಲಿ RCB ಬೆಂಗಳೂರಲ್ಲಿ ಗೆದ್ದೇ ಇಲ್ಲ. ಸೊ ನೆಕ್ಸ್ಟ್ ಮ್ಯಾಚ್ ಪಂಜಾಬ್ ಕಿಂಗ್ಸ್ ಮೇಲೆ 18th ಏಪ್ರಿಲ್ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಇರುತ್ತೆ. ಬಟ್ ಇವಾಗ ಆಫ್ಟರ್ ದ ಮ್ಯಾಚ್ ಅಗೇನ್ಸ್ಟ್ ರಾಜಸ್ಥಾನ್ ರಾಯಲ್ಸ್ ಇನ್ ಸವಾಯ್ ಮನ್ಸಿಂಗ್ ಸ್ಟೇಡಿಯಂ, RCB ಹ್ಯಾಸ್ ಸ್ಕೈ ರಾಕೆಟೆಡ್ ಇನ್ ದ ಪಾಯಿಂಟ್ಸ್ ಟೇಬಲ್ ವಿತ್ ದ ಪಾಯಿಂಟ್ಸ್ ಆ್ಯಂಡ್ ದ ನೆಟ್ ರನ್ ರೇಟ್ ಆಸ್ ವೆಲ್. ಸೊ ವಿತ್ 15 ಬಾಲ್ಸ್ ರಿಮೈನಿಂಗ್ RCB ಗೆದ್ದಿದ್ದಾರೆ. 17.3 ಓವರ್ಸಲ್ಲಿ ಫಿನಿಷ್ ಮಾಡಿದ್ದಾರೆ ವಿತ್ 9 ವಿಕೆಟ್ಸ್ ಇನ್ ಹ್ಯಾಂಡ್. ಸೊ ದಿಸ್ ಇಸ್ ಅ ನೆಟ್ ರನ್ ರೇಟ್ ಬೂಸ್ಟರ್ ಅಂತ ಕರಿಬೋದು. ಸೊ with this net run rate boost ಆಗಿದೆ RCBಗೆ. they are on positive 0.67, placed in the 3rd position of the points table. This is some good news for RCB fans. ಯಾಕೆಂದರೆ ಆಲ್ಮೋಸ್ಟ್ ದ ಮಿಡಲ್ ಸ್ಟೇಜಸ್ ಆಫ್ ದ ಲೀಗ್ ಸ್ಟೇಜ್ ಅಂತ ಹೇಳ್ಬೋದು. ಇನ್ನೊಂದು 2 ಮ್ಯಾಚ್ ಆಗ್ತಿದ್ದಂಗೆ ಸೆಕೆಂಡ್ ಸೈಕಲ್ ಸ್ಟಾರ್ಟ್ ಆಗುತ್ತೆ. ದೇ ವಿಲ್ ಸ್ಟಾರ್ಟ್ ಪ್ಲೇಯಿಂಗ್ ದ ಇವಾಗ ಆಲ್ರೆಡಿ ಆಡಿರೋ ಟೀಮ್ಸ್ನೇ ಮತ್ತೆ ಇನ್ನೊಂದು ಸಲ ಸೆಕೆಂಡ್ ರೌಂಡ್ ಆಡೋಕ್ಕೆ ಶುರು ಮಾಡ್ತಾರೆ. ಆ್ಯಂಡ್ ಅಫ್ಕೋರ್ಸ್ ಎಲ್ಲ ಟೀಮ್ನ ಕೂಡ 2 ಸಲ ಆಡಲ್ಲ. IPLದು ಫಾರ್ಮ್ಯಾಟ್ ಏನು ಅಂತ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದು ಲಾಸ್ಟ್ ಇಯರ್ IPL ಟೈಮಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಯು ಕ್ಯಾನ್ ಗೋ ಆ್ಯಂಡ್ ವಾಚ್ ದಟ್ ವಿಡಿಯೋ. ವಿಡಿಯೋದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಫಸ್ಟ್ ಆಫ್ಟರ್ನೂನ್ ಮ್ಯಾಚ್ ಆಗಿತ್ತು RCBಗೆ ಈ ಎಡಿಷನ್ನಲ್ಲಿ. ಆ್ಯಂಡ್ ರಾಜಸ್ಥಾನ್ ರಾಯಲ್ಸ್ ಮೇಲೆ ಆಡಿರುವಂತಹ ಆಫ್ಟರ್ನೂನ್ ಗೇಮ್ಸಲ್ಲಿ RCBಗೆ ಅಡ್ವಾಂಟೇಜ್ ಇದ್ದೇ ಇದೆ. RCB ಹ್ಯಾವ್ ಡಾಮಿನೇಟೆಡ್ ರಾಜಸ್ಥಾನ್ ಇನ್ ದ ಹೆಡ್ ಟು ಹೆಡ್ ಆಲ್ಸೋ. ಇವಾಗ 16-14 ಆಗಿರುತ್ತೆ 33 ಮ್ಯಾಚಸಲ್ಲಿ. ಔಟ್ ಆಫ್ 33 ಮ್ಯಾಚಸ್ ಪ್ಲೇಡ್ RCB ಹ್ಯಾವ್ 116 ಆ್ಯಂಡ್ ರಾಜಸ್ಥಾನ್ 14. ಸೊ RCB ಅವರ ಹೆಡ್ ಟು ಹೆಡ್ ರೆಕಾರ್ಡ್ನ ಇನ್ನಷ್ಟು ಸ್ಟ್ರಾಂಗ್ ಮಾಡ್ಕೊಂಡಿದ್ದಾರೆ.